ಈಗ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಚಂದ್ರಪ್ಪ ಸರ್ ಅವರು ಕಾರ್ಯಕ್ರಮವನ್ನು ಕುರಿತು ಒಂದೆರಡು ಮಾತುಗಳನ್ನು ಹೇಳಬೇಕು. ಆತ್ಮೀಯ ಭಾರತ ದೇಶದ ನನ್ನ ಪುರಾಣಿ ಮಕ್ಕಳೇ, ಆತ್ಮೀಯ ನನ್ನ ಬಂಧುಗಳೇ, ಆತ್ಮೀಯ ಪೂಜ್ಯ ಗುರುಗಳಾದ ನಿಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ ಎರಡು ಮಾತನ್ನ ಶುರು ಮಾಡ್ತೀನಿ. ಕಾರಣ, ಈ ಒಂದು 78ನೇ ಸ್ವಾತಂತ್ರ್ಯೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲರೂ ಕೂಡ ಅಭಿನಂದನೆಗಳು. ನಾನು ಯಾಕೆ ಸರ್ಕಾರಿ ಸ್ಕೂಲನ್ನು ಇಷ್ಟಪಡ್ತೀನಿ ಅಂತಂದ್ರೆ, ನಾನು 3ರಿಂದ 4 ಡಿಗ್ರಿ ಮಾಡಿದ್ದು ನಿಮ್ಮ ಶಾಲೆಯಲ್ಲೇ. ನಿಮ್ಮ ಶಾಲೆ ಅಂದ್ರೆ ಸರ್ಕಾರಿ ಶಾಲೆ. ಅದಕ್ಕೋಸ್ಕರ ನಾನು ಬಹಳ ವಿಶ್ವಾಸ. ನಾನು ಹೇಳ್ತಾ ಇರ್ತೀನಿ ಹೊರಗಡೆ ಎಲ್ಲ, ಎಲ್ಲೇ ಊಟ ಮಾಡ್ರಿ ಸರ್ಕಾರಿ ಶಾಲೆಯಲ್ಲಿ ಹೋಗ್ಬಿಟ್ಟು ಒಂದ್ಸರಿ ಊಟ ಮಾಡ್ರಪ್ಪ ಅಂತ ಮಕ್ಕಳಿಗೆ ಹೇಳ್ತಿರ್ತೀನಿ. ಹುಷಾರಿಲ್ಲ ಅಂತ ಹೇಳ್ತಿರ್ತಾರೆ, ಸಾರ್ವಜನಿಕವಾಗಿ ಹೇಳ್ತಿರ್ತಾರೆ. ಒಂದ್ಸರಿ ಊಟ ಮಾಡ್ರಿ, ಅಲ್ಲಿ ಕೊಡೋದು ಮಧ್ಯಾಹ್ನ ಸಾರನೇ, ಆದ್ರೂ ಕೂಡ ಒಂದ್ಸರಿ ಊಟ ಮಾಡಿ. ಆ ಊಟ ಮಾಡಿದ್ರೆ ಪ್ರಸಾದನೇ ಬೇರೆ ಇರುತ್ತೆ ಅಂತ ಹೇಳ್ತಿರ್ತೀನಿ. ಯಾಕೆಂದ್ರೆ ಅದೊಂದು ಪ್ರೀತಿ ಇರುತ್ತಲ್ಲಿ, ಆ ಊಟದಲ್ಲಿ ಪ್ರೀತಿ ಇರುತ್ತೆ. ಖಾಸಗಿಯಲ್ಲಿ ನೀವು ಲಕ್ಷಾಂತರ ರೂಪಾಯಿ ಕೊಡ್ತೀರಾ, ಏನೂ ವರ್ಕೌಟ್ ಆಗಲ್ಲ, ಅಲ್ಲಿ ವಿದ್ಯೆನೂ ವರ್ಕೌಟ್ ಆಗಲ್ಲ. ಮಕ್ಕಳನ್ನ ಅಲ್ಲಿ ಕೂತ್ಕೊಳ್ಳಪ್ಪ ಅಂತ ಹೇಳ್ಬೇಕಷ್ಟೇ ಅವರಿಗೆ, ನಿಮ್ಗೆ ಏನ್ ಹೇಳಂಗಿಲ್ಲ. ಜಾಗ ಸಿಕ್ಕ ಅಲ್ಲೇ ಕುತ್ಕೊಂಡ್ಬಿಡ್ತೀರಾ. ಅದೇ ನಿಮ್ ವೃತ್ತಿ, ಅದೇ ನಿಮ್ ವೃತ್ತಿ. ಇದು ಬೆಳೆಸ್ಕೊಂಡು ಹೋಗ್ಬೇಕಷ್ಟೇ ನಾವು. ಇಲ್ಲಿ ನೀವೆಲ್ಲ ಕೂತಿದ್ದೀರಾ ಅಂದ್ರೆ ನಾವು ಎದುರಿಗೆ ಯಾರಿಗೆ ಥ್ಯಾಂಕ್ಸ್ ಹೇಳ್ಬೇಕು ಹೇಳ್ರಿ? ಬಶೀರ್ ಅಹಮದ್ ದೊಡ್ಡ ಹೋರಾಟ ಮಾಡಿದ್ದಾರೆ. ನಿಮ್ಮ ಏನು ಉಪಾಧ್ಯಾಯರು ಇದ್ದಾರೋ ಆ ಉಪಾಧ್ಯಾಯರ ಜೊತೆಲಿ ಅವನ್ನೆಲ್ಲ ಇಟ್ಕೊಂಡು, ಹೊರಗಡೆ ಇಟ್ಕೊಂಡು, ಬ್ಯಾಗ್ ಅಲ್ಲಿ ಇಟ್ಕೊಂಡು ಇವ್ರು ಮಾಡಿದರೆ ಈ ಮಹಾನ್ ಭಾವರಿಗೆ ನಾವು ದೊಡ್ಡ ಸಲ್ಯೂಟ್ ಮಾಡ್ಬೇಕಾಗತ್ತೆ. ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಷ್ಟಪಡಲ್ಲ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. 79ಕ್ಕೆ ಇನ್ನು ಮಕ್ಕಳು ಹೆಚ್ಚಿಗೆ ಆಗ್ಲಿ. ನಂದು ಕೂಡ ಸಹಕಾರ ಸಲಹೆ ಇರುತ್ತೆ. ನೀವೆಲ್ಲ ಮುಂದುವರಿಲಿಕ್ಕೆ ನನ್ನ ಸಹಕಾರ ಸಲಹೆ ಇರುತ್ತೆ ಅಂತೇಳಿ ನನ್ನ ನಮಸ್ಕಾರವನ್ನ ತಿಳಿಸ್ತಾ ಇದ್ದೀನಿ. ಜೈ ಜೈ ಕರ್ನಾಟಕ.